ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಬಹಳ ಇಂಪಾರ್ಟೆಂಟು ವಿಚಾರವನ್ನು ಸಬ್ಜೆಕ್ಟ್ ಬಗ್ಗೆ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಅದೃಷ್ಟ ನಮ್ಮ ಕೈಲೇ ಇದೆ, ನಮ್ಮ ಬದುಕು ನಮ್ಮ ಕೈಲೇ ಇದೆ. ನಮ್ಮ ಪ್ರತಿ ಜೀವನದ ಆಗು ಹೋಗುಗಳಿಗೆಲ್ಲ ನಾವೇ ಜವಾಬ್ದಾರು. ಏಕೆಂದರೆ ಪ್ರಕೃತಿ ಆಗಲಿ, ಇತರೆ ಜನರಾಗಲಿ, ಪಶು ಪಕ್ಷಿ ಪ್ರಾಣಿಗಳು ನಮಗೆ ತೊಂದರೆ ಕೊಡೋದು ಯಾವಾಗ ಅಂದರೆ ನಮ್ಮ ಜಾತಕದ ದೋಷ ಇದ್ದರೆ ಮಾತ್ರ. ಇಲ್ಲಾಂದ್ರೆ ಅವ್ರು ಯಾರು ನಮ್ಗೆ ತೊಂದರೆ ಕೊಡೋಲ್ಲ. ಆದರೆ ನಮ್ಮ ಏಳಿಗೆ ನಾವು ಉದ್ಧಾರ ಮಾಡ್ಕೋಬೇಕು. ನಮ್ಮ ಏಳಿಗೆ ಯಶಸ್ಸನ್ನು ನಾವೇ ರೆಡಿ ಮಾಡ್ಕೋಬೇಕು, ಬೇರೆಯವ್ರು ಮಾಡೋಕ್ಕಾಗಲ್ಲ. ಬೇರೆಯವರು ನಮಗೆ ತೊಂದರೆ ಕೊಡೋಕ್ಕಿರ್ತಾರೆ ವಿನ ನಮ್ಮ ಏಳಿಗೆನ ಉದ್ಧಾರ ಮಾಡೋಕ್ಕೆ ಜನ ಇಲ್ಲ ಇವತ್ತು ದಿವಸ ಕಲಿಯುಗದಲ್ಲಿ. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾಕೆ ಉದ್ಧಾರ ಆಗ್ತಿಲ್ಲ, ನನ್ನ ಹತ್ರ ಕಾರಿದೆ, ಸ್ವಂತ ಮನೆ ಇದೆ, ಉದ್ಯೋಗ ಇದೆ, ಚೆನ್ನಾಗಿ ಓದಿದ್ದೀನಿ, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಮಕ್ಕಳು ಎಲ್ಲ ಇದ್ದಾರೆ, ಆದರೆ ಬೆಳವಣಿಗೆ ಆಗ್ತಿಲ್ಲ. ನಾನು ಹುಟ್ಟಿದ ಮನೆಗೆ ಏನು ಕೊಟ್ಟಿದ್ದೀನಿ ಅನ್ನೋದು ಪ್ರಶ್ನೆ ಬಂದಾಗ ಏನೂ ಇಲ್ಲ. ಈ ಸಮಾಜ ನನಗೆಲ್ಲ ಕೊಟ್ಟಿದೆ, ಗಾಳಿ ಬೆಳಕು ಭೂಮಿ ಎಲ್ಲ. ಸಮಾಜಕ್ಕೆ ವಾಪಸ್ ಏನು ಕೊಟ್ಟಿದ್ದೀನಿ ನಾನು? ಏನೂ ಇಲ್ಲ. ಈ ದೇಶದಲ್ಲಿ ಹುಟ್ಟಿದ್ದೀನಿ, ಜನ್ಮ ತಗೊಂಡಿದ್ದೀನಿ, ಈ ದೇಶ ಕೊಂಡಾಡುವಂಥ ಕೆಲಸ ಏನು ಮಾಡಿದ್ದೀನಿ? ನನ್ನ ವಂಶದಲ್ಲಿ ಎಲ್ಲರೂ ನಾನು ಕೊಂಡಾಡುವಂಥ ಕೆಲಸ ಏನು ಮಾಡಿದ್ದೀನಿ? ಈ ಸಮಾಜ, ನಾನು ವಾಸ ಮಾಡ್ತಿರೋ ಈ ಸಮಾಜ ನನ್ನನ್ನು ಕೊಂಡಾಡುವಂಥದ್ದು ಏನು ಮಾಡಿದ್ದೀನಿ ಅನ್ನೋ ಪ್ರಶ್ನೆ ಬಂದಾಗ ಏನೂ ಇಲ್ಲ ಅನಿಸ್ಬಿಡ್ತದೆ. ಯಾತಕ್ಕೆ ಅಂತಂದರೆ ನಮ್ಮಲ್ಲಿ ಕೆಲವು ಕೊಳಕುಗಳಿವೆ, ಗಲೀಜಿದೆ ನಮ್ಮಲ್ಲಿ. ಈ ಗಲೀಜಿದ್ದಾಗ ನಾವು ಏಳಿಗೆ ಆಗಲ್ಲ. ಹೊರಗಿನ ಶತ್ರುಗಿಂತ ನಮ್ಮಲ್ಲೇ ಶತ್ರುಗಳಿದ್ದಾರೆ. ನನ್ನ ಪ್ರಕಾರ 15 ಶತ್ರುಗಳಿದ್ದಾರೆ ನನ್ನೊಳಗಡೆ. ನಮ್ಮಲ್ಲೇ ಒಳಗಡೆ 15 ರೀತಿ ಶತ್ರುಗಳಿದ್ದಾರೆ. ಆ ಶತ್ರುಗಳು ಯಾವ ರೀತಿ ಪ್ರತಿಬಿಂಬಿಸ್ತಾರೆ ಅಂತಂದರೆ ಎಮೋಷನ್ಸ್, ಭಾವನೆಗಳ ಮೂಲಕ. ವೇದ ಹೇಳುತ್ತೆ ಎಮೋಷನ್ಸ್ ಆರ್ ಎನರ್ಜೀಸ್. ಎಮೋಷನ್ಸ್ ಆರ್ ಎನರ್ಜೀಸ್. ಇಟ್ ಇಸ್ ಇನ್ ಮೋಷನ್. ಮೋಷನ್ ಅಂದರೆ ನಮ್ಮ ಭಾವನೆಗಳು ಚಲನ ಸ್ಥಿತಿಲಿರ್ತದಂತೆ. ಚಲನೆ ಹೇಗೆ ನೀರು ಹರಿಯುತ್ತದೋ, ಹೇಗೆ ಗಾಳಿ ಬೀಸುತ್ತೋ, ಹಾಗೆ ನಮ್ಮ ಎಮೋಷನ್ಸು ಎನರ್ಜಿ ರೂಪದಲ್ಲಿ ಚಲನೆಯಲ್ಲಿ ನಡೀತಾ ಇರ್ತದಂತೆ. ಈ ಚಲನೆಗಳಲ್ಲಿ ಏರುಪೇರು ಆದಾಗ ಎಲ್ಲನೂ ಕಳ್ಕೊಂಡ್ಬಿಡ್ತೀವಿ, ರೋಗಿಷ್ಠರಾಗ್ತೀವಿ, ಸಾಲಗಾರರಾಗ್ತೀವಿ, ನಿಷ್ಠುರ ಆಗ್ತೀವಿ, ನಾವು ಶತ್ರುಗಳನ್ನು ನಾವೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಹಾಗಾದರೆ 15 ಜನ ಶತ್ರುಗಳು ನಮ್ಮಲ್ಲಿದ್ದಾರಲ್ಲ, ಅವ್ರು ಯಾರು? ಅವನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡಿಬಿಟ್ರೆ ಜಗತ್ ವಿಖ್ಯಾತರಾಗ್ತೀವಿ, ಪ್ರಸಿದ್ಧರಾಗ್ತೀವಿ. ನಾವು ಹುಟ್ಟಿದ ಗೋತ್ರಕ್ಕೆ, ನಾವು ಹುಟ್ಟಿದ ವಂಶದಲ್ಲಿ, ನಾವು ವಾಸ ಮಾಡ್ತಿರೋ ಸಮಾಜ, ನಾವು ವಾಸ ಮಾಡ್ತಿರೋ ಈ ದೇಶಕ್ಕೆ ಏನಾದರೂ ಒಂದು ಕಿಂಚಿತ್ತು ನಮ್ಮ ಕಡೆಯಿಂದ ಒಳ್ಳೆಯದನ್ನು ಮಾಡಿ ಸತ್ತೋಗ್ಬೋದು. ಇಲ್ಲ ಅಂದರೆ ನನಗೂ ಒಳ್ಳೆಯದಾಗ್ತಿಲ್ಲ, ನನ್ನ ಗೋತ್ರಕ್ಕೂ ಒಳ್ಳೆಯದಾಗ್ತಿಲ್ಲ, ನಾನು ಹುಟ್ಟಿ ಬೆಳೆದಂಥ ವಂಶಕ್ಕೂ ಒಳ್ಳೆಯದಿಲ್ಲ, ನಾನು ವಾಸ ಮಾಡ್ತಿರೋ ಸಮಾಜಕ್ಕೂ ಒಳ್ಳೆಯದಿಲ್ಲ, ನಾನು ಈ ದೇಶದಲ್ಲಿ ವಾಸ ಮಾಡ್ತೀನಿ, ಭಾರತ ದೇಶದಲ್ಲಿ, ಆ ದೇಶಕ್ಕೂ ಒಳ್ಳೆಯದಾಗಿಲ್ಲ ಅಂದರೆ ಈ ಜನ್ಮ ಏನಕ್ಕೆ ಬೇಕು? ಈ ಜನ್ಮ ವ್ಯರ್ಥ ಅಂತ ಹೇಳ್ತೇನೆ. ಹಾಗಾದರೆ 15 ಜನ ಶತ್ರುಗಳನ್ನು ಯಾವ ರೀತಿ ಪತ್ತೆ ಹಚ್ಚೋದು? ಅವ್ರನ್ನ ಹೇಗೆ ನಾವು ಸಮಾಧಾನ ಮಾಡಿಸಿ ನಮ್ಮಿಂದ ದೂರ ಇಡಬೇಕು 15 ಜನ ಶತ್ರುಗಳನ್ನು ಅಂತ. ಮೊದಲನೇ ಶತ್ರು ಈ ಪರ್ಫೆಕ್ಟ್ ನಾನು. ಎಲ್ಲದು ನಾನು ಹೇಳಿದ್ದೆ ಸರಿ, ನಾ ಹೇಳಿದ್ದೆ ಕರೆಕ್ಟಾ, ನಾ ಹೇಳಿದ್ದಂಗೆ ಮಾಡಬೇಕು. ಆ ಪರ್ಫೆಕ್ಟಿಸಮ್ ಅಂತ ಹೇಳ್ತಾರೆ. ನಾನು ಏನು ಚಿಂತೆ ಮಾಡ್ತೀನಿ ಹಂಗೆ ಮಾಡಬೇಕು. ಅದು ತಪ್ಪು ಅಂತ ಗೊತ್ತಿದ್ರೂ ಕೂಡ ನನ್ನ ದೃಷ್ಟಿಲಿ ಅದು ಸರಿ ಅಂತ ಹೇಳ್ತಾ ಇರ್ತೀನಿ. ಇದು ದೊಡ್ಡ ಶತ್ರು ನನ್ನಲ್ಲಿ. ಅದರಿಂದ ಈ ಮೊಂಡತನ ಇದೆಯಲ್ಲ, ಹಠ ಬಿಡಬೇಕು. ಹಠ ನಮಗೆ ಬೇರೆದಕ್ಕೆ ಕನೆಕ್ಟ್ ಮಾಡೋಕ್ಕೆ ಬಿಡಲ್ಲ. ಬೇರೆಯವರಾಗಿರ್ಬೋದು, ಬೇರೆ ವಸ್ತು ಆಗಿರ್ಬೋದು, ಬೇರೆ ಕೆಲಸಕ್ಕೆ ಹೊಂದ್ಕೊಳ್ಳೋಕ್ಕೆ ಬಿಡಲ್ಲ. ಆ ನಾನು ಪರ್ಫೆಕ್ಟ್ ಅಂತಿರ್ತೀವಿ. ಇದು ಒಂದು. ಎರಡನೇದು ಸಿಕ್ಕಾಪಟ್ಟೆ ಚಿಂತೆ ಮಾಡೋದು. ನಾವು ಮಾಡಲಿಲ್ವಲ್ಲ, ಹೋಗಬೇಕಾಗಿತ್ತಲ್ಲ, ಕೊಡಬೇಕಾಗಿತ್ತಲ್ಲ, ತೊಗೋಬೇಕಾಗಿತ್ತಲ್ಲ, ನಾನು ಹೋಗ್ಲಿಲ್ವಲ್ಲ, ಹಿಂಗೆ ಮಾಡಿಬಿಟ್ರಲ್ಲ, ಹಂಗೆ ಮಾಡಿಬಿಟ್ರಲ್ಲ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ತೀವಿ. ವರಿ ಮಾಡಿ ನಮಗೆಲ್ಲ ಟೈಮು ವೇಸ್ಟ್ ಮಾಡ್ಕೊಳ್ತೀವಿ. ಒಂದು ನಾನೇ ಹೇಳಿದ್ದು ಸರಿ, ನಾನೇ ಪರ್ಫೆಕ್ಟು. ಇನ್ನೊಂದು ವರಿ, ತುಂಬ ಬಟ್ಟೆ ಚಿಂತೆ ಮಾಡೋದು.
ಮತ್ತೆ ಮಾಡಿ 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 ಟೈಮ್ ವೇಸ್ಟ್ ಮಾಡಿ ಊಟ ಸೇರಲ್ಲ, ನಾಲ್ಗೆ ರುಚಿ ಹೊಟ್ಟೋಗ್ಬಿಡ್ತದೆ. ಮೂರನೇ ಶತ್ರು ಓವರ್ ಕಂಟ್ರೋಲಿಂಗ್. ಅವನೇನು ಮಾಡ್ತಾರೆ, ಹಿಂಗೆ ಮಾಡ್ಬೇಕಣೋ, ಹಂಗೆ ಮಾಡ್ಬೇಕು. ಅವ್ನಿಗೆ ಸ್ವತಂತ್ರನೇ ಕೊಡಲ್ಲ ನಾವು, ಅವನಿಗೆ ಫ್ರೀಡಮೇ ಕೊಡಲ್ಲ. ಸಿಕ್ಕಾಬಟ್ಟೆ ಅವನ್ನ ಕಂಟ್ರೋಲ್ ಮಾಡೋದು. ಕೂತರು ಕಂಟ್ರೋಲು, ನಿಂತರು ಕಂಟ್ರೋಲ್ ಮಾಡೋದು, ಮಲಗಿದ್ರು ಕಂಟ್ರೋಲ್ ಮಾಡೋದು, ಏನು ಮಾಡೋದು ಕಂಟ್ರೋಲ್ ಮಾಡೋದು. ಅವ್ನಿಗೇನಾಗುತ್ತೆ, ಜಿಗುಪ್ಸೆ ಬಂದುಬಿಡುತ್ತೆ. ಏನಪ್ಪ ಲಕ್ಷ್ಮೀ ಶ್ರೀನಿವಾಸ್ ಈ ಥರ ಓವರ್ ಕಂಟ್ರೋಲ್ ಮಾಡ್ತಾರೆ, ಸಿಕ್ಕಾಬಟ್ಟೆ ಡೀಪಾಗಿ ಹೋಗಿ ಇದು ಮಾಡ್ತಾರೆ, ನಮಗೆ ಫ್ರೀಡಮ್ ಇಲ್ಲ, ನಮಗೆ ಭಯ ಆಗುತ್ತೆ ಅಂಥೇಳಿ. ಇದು ಮೂರನೇ ಶತ್ರು ಆಗಿಬಿಡ್ತೀವಿ. ಇನ್ನೊಂದು ಸೆಲ್ಫ್ ಡೌಟು. ನನಗೇ ಅನುಮಾನ ಮಾಡ್ಬೋದಾ, ಏನಾರು ಆಗಿಬಿಟ್ರೆ, ಅಯ್ಯೋ ಈ ಥರನಾ. ಸೆಲ್ಫ್ ಡೌಟ್ ಅಂದ್ರೇನು, ಅಲ್ಲಿ ಹೇಳಿದ್ದಾರೆ ಕ್ಲಾಸಲ್ಲಿ ಪಾಠ ಮಾಡುವಾಗ, ಆದರೂ ಡೌಟು. ತೀರ್ಥ ಇದೆ, ತೀರ್ಥ ಅಭಿಷೇಕ ಮಾಡಿದ್ಮೇಲೆ ತೀರ್ಥ ತೊಗೋಬೇಕಾ ಬೇಡವಾ, ಈ ಥರ ಅನುಮಾನ. ಅಭಿಷೇಕ ಮಾಡಿರೋದನ್ನು ತೀರ್ಥ ತೊಗೋಬೇಕಾ ಬೇಡವಾ, ಅನುಮಾನ, ಸೆಲ್ಫ್ ಡೌಟ್. ಇದು ಒಂದು ನಮ್ಮ ಶತ್ರುಗಳು. ಐದನೇದು ಯಾವುದೋ ಹಿಂದೆ ನಡೆದಿದ್ದು, ಏನೋ ಒಂದು ದೊಡ್ಡ ಘಟನೆ, ಅದನ್ನೇ ಚಿಂತೆ ಮಾಡೋದು. ಹಿಂಗೆ ಮಾಡಿಬಿಟ್ಟಿದ್ದ, ಅವ್ನು ಮದುವೆಗೆ ಬರೋಲ್ಲ. ಹಿಂಗೆ ಅಂದ್ಬಿಟ್ಟಿದ್ದ, ಅವನ ಜೊತೆ ಮಾತಾಡೋಲ್ಲ. ಹಿಂಗೆ ಮಾಡಿದ್ನಲ್ವಾ, ನಾವು ಕೊಡೋಕ್ಕಾಗಲ್ಲ. ಥಿಂಕಿಂಗ್ ಇನ್ ದಿ ಲಾಸ್ಟ್ ಫಾಸ್ಟ್, ಏನೋ ಒಂದು ಹಳೆಯದನ್ನು ನೋಡೋದು. ಇದು ಐದನೇ ಶತ್ರು ನಮ್ಮಲ್ಲಿ. ಇದೆಲ್ಲ ಇದ್ದಾಗ ನಮಗೆ ಬೆಳವಣಿಗೆ ಕಮ್ಮಿ ಆಗ್ತದೆ. ನಾನೇ ಸರಿ ಅನ್ನೋದು, ನಾನೇ ಪರ್ಫೆಕ್ಟ್ ಅನ್ನೋದು, ಸಿಕ್ಕಾಬಟ್ಟೆ ಚಿಂತೆ ಮಾಡೋದು, ಎನರ್ಜಿ ವೇಸ್ಟ್ ಆಗ್ತಿದೆ, ನರ ದೌರ್ಬಲ್ಯ ಬರ್ತಿದೆ, ರಕ್ತ ಅಶುದ್ಧ ಆಗ್ತಾಯಿದೆ, ಚಿಂತೆ ಮಾಡಿ ಮಾಡಿ. ಎಲ್ಲರೂ ಕಂಟ್ರೋಲ್ ಮಾಡೋದು. ಎಷ್ಟೊತ್ತು ಬಂದೆ, ಯಾಕೆ ಇಷ್ಟೊತ್ತು ಬರಬೇಕು, 8 ಗಂಟೆ ಒಳಗೆ ಮನೆ ಇರಬೇಕು, ಇಲ್ಲ ನಾನು ಬಾಗ್ಲಾಕ್ಬಿಡ್ತೀನಿ. ಹಾಗೆ ಹೀಗೆ ಗಂಡನ್ನ, ಹೆಂಡ್ತಿನ, ಮಕ್ಕಳನ್ನ ಎಲ್ಲರೂ ಕಂಟ್ರೋಲ್ ಮಾಡೋದು, ಎಲ್ಲ ಓವರ್ ಕಂಟ್ರೋಲ್ ಮಾಡೋದು. ನನ್ನ ಬಗ್ಗೆ ಸೆಲ್ಫ್ ಡೌಟ್, ನನ್ನ ಬಗ್ಗೆನೇ ಡೌಟ್ ಪಡೋದು, ಅಯ್ಯೋ ಮಾಡೋಕ್ಕಾಗತ್ತಾ ಅಂತೇಳಿ. ಹಿಂದೆ ಮುಂದೆ ನಡೆದಿದ್ದೆಲ್ಲ ಚಿಂತೆ ಮಾಡೋದು. ಈ ಒಂದು ಹಿಂದೆ ನಡೆದ ಘಟನೆಯಲ್ಲೇ ವಾಸ ಮಾಡ್ತಿರ್ತೀವಿ. ಅಯ್ಯೋ ನಮ್ಮ ಯಜಮಾನಿಗೆ ಬೈದುಬಿಟ್ರು, ಅದಕ್ಕೆ ನಾನು ಮನೆ ಬಿಟ್ಟು ಬಂದುಬಿಟ್ಟೆ, ಮನೆ ಬಿಟ್ಟು ಬಂದೆ. ನಮ್ಮ ಯಜಮಾನು ಕೂಗಾಡಿದ್ರು, ನನ್ನ ಹೆಂಡ್ತಿ ಹಿಂಗಂದ್ಲು, ನನ್ನ ಹೆಂಡ್ತಿ ಹಿಂಗಂದಕ್ಕೆ ಡೈವರ್ಸ್. ಹೀಗೆ ಹಳೆದನ್ನೇ ತಗೊಂಡು ವರ್ತಮಾನ ಕಾಲದಲ್ಲಿ ಬದುಕ್ತಾ ಇದ್ದೀವಿ. ಈ 5 ಭಾಳ ವಿಶೇಷವಾದಂಥ ಕೆಟ್ಟ ಚಟಗಳು ನಮ್ಮನ್ನು ಹಾಳು ಮಾಡ್ತಿದೆ. 6ನೇದು ಏನು ಗೊತ್ತಾ, ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು. ನಾನು ಸರಿ ಇಲ್ಲ, ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ರೀ, ಅವ್ನಿಗೇನು ರೀ ಗೊತ್ತು, ಅವ್ನು ಮಾಡೋದೆಲ್ಲ ಸರಿ ಇಲ್ಲ ರೀ, ಹಾಗೆ ಇವನು ಲಕ್ಷ್ಮೀ ಶ್ರೀನಿವಾಸ್ ಮಾಡೋದು ಇವನ ಕೈಲಿ ಮಾಡೋಕ್ಕಾಗಲ್ಲ, ಆದರೆ ಬ್ಲೇಮ್ ಮಾಡೋದಂತೂ ಚೆನ್ನಾಗಿ ಕಲ್ತಿರ್ತಾನೆ. ಹೀಗೆ ಬ್ಲೇಮಿಂಗ್ ಅದರ್ಸ್, ಬೇರೆಯವ್ರನ್ನ ನಾವು ಬ್ಲೇಮ್ ಮಾಡೋದು, ಬಾಯಿ ಬಂದಂಗೆ ಬೈಯೋದು, ಕ್ರಿಟಿಸೈಸ್ ಮಾಡೋದು, ಇದೆಲ್ಲ ಇರ್ತದಲ್ಲ, ಇದು ನಮ್ಮ ಜಾತಕಕ್ಕೆ ಶುಕ್ರ ನೀಚನಾಗ್ತಾ ಹೋಗ್ತಾನೆ. ಇನ್ನೊಬ್ರಿಗೆ ಬೈದಷ್ಟು, ಇನ್ನೊಬ್ರಿಗೆ ಟೀಕೆ ಮಾಡಿದಷ್ಟು ನಮ್ಮಲ್ಲಿ ಶುಕ್ರಗ್ರಹ ಪವರ್ ಕಮ್ಮಿ ಆಗುತ್ತೆ. ಆಗ ನಾವೆಲ್ಲ ಒಂದೊಂದಾಗಿ ಕಳ್ಕೊಂಡ್ಬಿಡ್ತೀವಿ. ಹೀಗಾಗಿ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋಕ್ಕೆ ಮುಂಚೆ ನಾವು 10 ಸಲ ಯೋಚನೆ ಮಾಡಬೇಕು. ಅವ್ನು ಮಾಡೋ ಕೆಲಸನ ಮಾಡೋಕ್ಕಾಗಿಲ್ಲ, ಅದನ್ನು ಬೈಬಾರ್ದು. ಅವನು ಕೊಟ್ಟಿರೋದು ನಾನು ಕೊಡೋಕ್ಕಾಗಲ್ಲ, ಅವನಿಗೆ ಬೈಬಾರ್ದು, ಟೀಕೆ ಮಾಡಬಾರ್ದು, ಅಪಹಾಸ್ಯ ಮಾಡಬಾರ್ದು. ಈ ಥರ ಅರಿವು ಬಂತು ಅಂದರೆ ಶುಕ್ರಗ್ರಹ ತನಗೆ ತಾನೇ ನಮ್ಮ ಜಾತಕದಲ್ಲಿ ಪ್ರಭಾವಗೊಳಿಸ್ತಾನೆ. ಯಾವುದು ಕಳ್ಕೊಳ್ಳೋಕೆ ಬಿಡಲ್ಲ, ಇನ್ಕ್ಲೂಡಿಂಗ್ ಆರೋಗ್ಯ. ಈ ಥರ ದೋಷಗಳಿದ್ದಾಗ ನಾವೆಲ್ಲಿ ಯಶಸ್ವಿ ಆಗ್ತೀವಿ? ನೋಡಿದ್ರೆ ಮಾಟ ಮಂತ್ರ ಮಾಡಿದ್ದಾರೆ ಅಂತೀರಿ, ಇಂಥ ಕೊಳಕು ನಮ್ಮಲ್ಲಿರ್ಬೇಕಾದ್ರೆ ನಮ್ಮ ಎಮೋಷನ್ಸೇ ಸರಿ ಇಲ್ಲ. ಎಮೋಷನ್ಸ್ ಅಂದ್ರೇನು? ಎನರ್ಜಿ ಎಂದು ಫ್ಲೋ ಆಗುತ್ತೆ, ಇಟ್ಸ್ ಇನ್ ಮೋಷನ್. ಮತ್ತೊಬ್ಬ ಶತ್ರು ನಮ್ಮಲ್ಲಿ ಯಾರು ಗೊತ್ತಾ? ಕಂಪೇರಿಂಗ್ ಮಾಡೋದು. ಅವ್ನು ಕಾರ್ ತೊಗೊಂಬಿಟ್ಟ, ನನ್ನಲ್ಲಿ ಕಾರ್ ಇಲ್ವಲ್ಲ, ಅವರೆಲ್ಲರೂ ಏನೇನೋ ಕೆಟ್ಟ ಕೆಲಸ ಮಾಡ್ತಾರೆ, ಅವರೆಲ್ಲ ಚೆನ್ನಾಗಿದ್ದಾರೆ, ನಾನು ಹಿಂಗೆ ಹಾಳಾಗೋದ್ನಲ್ಲ, ನಾನು ಕುಡಿಯಲ್ಲ, ಸ್ಮೋಕ್ ಮಾಡಲ್ಲ, ಡ್ರಗ್ಸ್ ಮಾಡಲ್ಲ, ಲವ್ ಮಾಡಲ್ಲ, ಎಂಥದ್ದು ಇಲ್ಲ, ಅವ್ರು ಅದೆಲ್ಲ ಮಾಡ್ತಾರೆ, ಅವ್ರು ಚೆನ್ನಾಗಿದ್ದಾರೆ, ನಾನು ಎಷ್ಟು ಶುದ್ಧವಾಗಿದ್ದೀನಿ, ನನಗ್ಯಾಕೆ ಈ ರೋಗ, ನನಗ್ಯಾಕೆ ಈ ಕಷ್ಟ ಅಂತ ಕಂಪ್ಯಾರಿಸನ್ ಮಾಡ್ತೀವಿ. ಅದು ಮಹಾ ದೊಡ್ಡ ತಪ್ಪು. ಅವ್ರ ಅಪ್ಪ ಅಮ್ಮ ಬೇರೆ, ನಮ್ಮ ಅಪ್ಪ ಅಮ್ಮನೇ ಬೇರೆ, ಅವ್ನು ಹುಟ್ಟಿದ ಟೈಮೇ ಬೇರೆ, ನಾನು ಹುಟ್ಟಿರೋ ಟೈಮ್ ಬೇರೆ, ಅವ್ನ ಕರ್ಮನೇ ಬೇರೆ, ನನ್ನ ಕರ್ಮನೇ ಬೇರೆ. ಹೀಗಾಗಿದ್ದಂಗೆ ಆ್ಯಪಲ್ ಟು ಆ್ಯಪಲ್ ಮ್ಯಾಚ್ ಮಾಡಬಾರ್ದು, ಕಂಪೇರ್ ಮಾಡಬಾರ್ದು. ಹಣ್ಣು ಒಂದೇ, ಅದು ಆ ಬಿಟ್ಟಿರೋ ಟೈಮೇ ಬೇರೆ, ಬೇರೆ ಮರದಲ್ಲಿ ಹಣ್ಬಿಟ್ಟಿದೆ, ಆ ವಾಸ್ತುನೇ ಬೇರೆ. ಒಂದು ತುಮಕೂರಲ್ಲಿ ಬೆಳೆದಿರೋ ಆ್ಯಪಲ್ಲು, ಇನ್ನೊಂದು ಬೆಂಗಳೂರು ಬೆಳೆದಿರೋ ಆ್ಯಪಲ್ಲೇ, ಆದರೆ ರುಚಿ ಬೇರೆ, ಕಲರ್ ಬೇರೆ, ಬೆಳೆದಿರೋ ಜಾಗ ಬೇರೆ. ಹಾಗೆ ನಾವು ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಂಡು ನಾವು ಇದು ಮಾಡಬಾರ್ದು. ಇದು ಒಂದು ದೊಡ್ಡ ಶತ್ರು. ಎಕ್ಸಾಮ್ಗೆ ಓದ್ಕೊಂಡೋದೆ ಫೇಲ್ ಆಗ್ಬಿಟ್ನಲ್ಲ, ಫಿಯರ್ ಆಫ್ ಫೇಲ್ಯೂರ್ ಅಂತ ಕರೀತಾರೆ. ಅಯ್ಯೋ
2 ಹುಡುಗಿ ನೋಡಿ ಮದುವೆ ಮಾಡ್ಕೋಬೇಕಾಗಕ್ಕೆ 2 ಎಂಗೇಜ್ಮೆಂಟು ಕ್ಯಾನ್ಸಲ್ ಆಯ್ತಲ್ಲ, ಫಿಯರ್ ಆಫ್ ಫೇಲ್ ಆಗೋಯ್ತಲ್ಲ ಅನ್ನೋ ಭಯ, ಕೆಲಸ ಕೆಟ್ಟೋಯ್ತಲ್ಲ ಅನ್ನೋ ಭಯ, ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲ ಅಂತ ಭಯ. ಆ ಫಿಯರ್ ಆಫ್ ಪಾಸ್ ಆಗೋದು ಬೇರೆ, ಫೇಲ್ ಆಗೋದೇ ಬೇರೆ. ಅದೇ ನಾನು ಮಾಡಿದ ಕೆಲಸ ಸಕ್ಸಸ್ ಆಗಲಿವಲ್ಲ ಅಂಥೇಳಿ ಕೊರಗಬಾರ್ದು. ಇನ್ನೊಂದು 9ನೇದು ಕಂಪ್ಲೇಂಟ್ ಮಾಡೋದು. ಏನೋ ಅವನ ಮೇಲೆ ಹೋಗಿ ಬೇಕಂತ ಕಂಪ್ಲೇಂಟ್ ಕೊಡೋದು, ಅವನ ಬಗ್ಗೆ ಹೋಗಿ ಚಾಡಿ ಹೇಳೋದು, ಇವನ ಬಗ್ಗೆ ಇನ್ನೊಂದು ಇಲ್ದೋರ್ದೆಲ್ಲ ಹೇಳೋದು. ಇದೆಲ್ಲ ಏನಾಗುತ್ತೆ ಅಂದರೆ ರಾಹುಗೆ ನಮಗೆ ಬಲ ಕಮ್ಮಿ ಮಾಡಿಬಿಡ್ತಾನೆ. ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳ್ತಾ ಇದ್ದರೆ ರಾಹು ಗ್ರಹ ನಮ್ಮ ದೋಷದಲ್ಲಿ ಕಮ್ಮಿ, ಪವರ್ ಕಮ್ಮಿ ಆಗುತ್ತೆ. ಆಗ ಚರ್ಮವ್ಯಾಧಿ ರೋಗ, ಏನು ತಿಂತ ರೋಗನೂ ಶುರುವಾಗ್ಬಿಡುತ್ತೆ. ಅವ್ರಿಗೆ ಏನೇನು ಅಂತೀವೋ ಅದೆಲ್ಲ ನಮಗೆ ರಿವರ್ಸ್ ಆಗಿಬಿಡ್ತದೆ. ಯಾಕಂದ್ರೆ ರಾಹು ಮಾಟ ಮಂತ್ರ ಗ್ರಹ. ಅದು ರಾಹು, ಕೇತು, ಶನಿ, ಮಂಗಳ ಈ 4 ರಾಹು ಮಾಟ ಮಂತ್ರಗಳಿಗೆ ಸಮಾನವಾದಂಥ ಗ್ರಹ. ಅದರಿಂದ ನಾವು ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡೋದು ಬೇಕು ಅಂತ ಚಾಡಿ ಹೇಳೋದೆಲ್ಲ ಮಾಡಿದ್ರೆ ನಮಗೆ ರಾಹುವಿಂದ ದೋಷ ಹೆಚ್ಚಿಗೆ ಆಗ್ತದೆ. ಆಗ ನಮಗೆ ಇಲ್ಲಿ ಗೊತ್ತಿಲ್ಲದಂಗೆ ಶತ್ರುಗಳು ಸೃಷ್ಟಿಯಾಗಿಬಿಡ್ತಾರೆ. 10 ಜನ ಹತ್ರ 4 ಜನ ಹತ್ರ ಕೂತು ಚಿಂತೆ ಮಾಡಿ ಜಡ್ಜ್ಮೆಂಟ್ ತೊಗೋಬೇಕು, ಅದಿರಲ್ಲ. ನಮಗೆ ನಾವೇ ಸ್ವಂತ ಡಿಸಿಷನ್ ತೊಗೊಂಬಿಟ್ಟು ಫೇಲ್ ಆಗಿಬಿಡ್ತೀವಿ. ಸೆಲ್ಫ್ ಜಡ್ಜ್ಮೆಂಟು, ಗೊತ್ತೋ ಗೊತ್ತಿಲ್ಲದನೋ, ವಿದ್ಯೆ ಗೊತ್ತಿಲ್ಲ, ಸಬ್ಜೆಕ್ಟ್ ಗೊತ್ತಿಲ್ಲ, ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಜಡ್ಜ್ಮೆಂಟ್ ತೊಗೊಂಬಿಟ್ಟು ನಾನು ಅಯ್ಯೋ ಹಿಂಗೆ ಹಾಳಾಗೋದಲ್ಲ ಅಂತ. ಅವ್ನಿಗೆ 5 ಲಕ್ಷ ಕೇಳ್ದ, ಕೊಟ್ಬಿಟ್ಟೆ. ಕೊಡೋಕ್ಕೆ ಮುಂಚೆ ಅವ್ನು ಯಾವ ಊರಿನವನು, ಅವ್ನ ಬ್ಯಾಕ್ಗ್ರೌಂಡ್ ಏನು, 5 ಲಕ್ಷ ಕೊಟ್ಟಿಲ್ಲ ಅಂದರೆ ಸಾಲ ವಸೂಲಿ ಮಾಡೋಕೆ ಅವ್ನು ಏನಾದ್ರು ಪ್ರಾಪರ್ಟಿ ಇದೆಯಾ, ಇದೆಲ್ಲ ಥಿಂಕ್ ಮಾಡಿ ಜಡ್ಜ್ಮೆಂಟ್ ತೊಗೋಬೇಕಾಗಿತ್ತು. ಚೆನ್ನಾಗಿದ್ದಾಳೆ ಅಂತ ಲವ್ ಮಾಡಿ ಮದುವೆ ಮಾಡ್ಕೊಂಬಿಟ್ಟು ಆಮೇಲೆ ಗೊತ್ತಾಯಿತು ಅವ್ರ ಫ್ಯಾಮಿಲಿ ಚೆನ್ನಾಗಿಲ್ಲ, ಅವಳು ಚೆನ್ನಾಗಿಲ್ಲ, ಅವಳ ನಡೆ ನುಡಿ ಚೆನ್ನಾಗಿಲ್ಲ. ಆಗ ಜಡ್ಜ್ಮೆಂಟ್ ತೊಗೊಂಡ್ರೆ ಏನು ಲಾಭ? ಅದರಿಂದ ಜಡ್ಜ್ಮೆಂಟ್ ತೊಗೊಳ್ಳೋದೇನು ಗೊತ್ತಾ, 10 ತಾಸನ್ನು ನೋಡಿ ಆಗ ದುಡುಕಿ ತೊಗೊಂಡ್ಬಿಡ್ತೀವಲ್ಲ ಜಡ್ಜ್ಮೆಂಟು, ಅದು ಭಾಳ ಕಷ್ಟ. ಆಗ ನಮಗೆ ಬುಧ ಏನಾಗ್ತಾನೆ, ಕಮ್ಮಿ ಆಗಿಬಿಡ್ತಾನೆ. ದುಡುಕಿ ತೊಗೊಳ್ಳೋ ನಿರ್ಧಾರ ನಮ್ಮ ಅದೃಷ್ಟ ಕಮ್ಮಿ ಮಾಡುತ್ತೆ, ಬುಧನ ಪ್ರಭಾವ ಕಮ್ಮಿ ಆಗುತ್ತೆ. ಸುಮ್ಮನೆ ಅವ್ನು ನನಗೆ ಅವತ್ತೆಲ್ಲರ ಮುಂದೆ ಅವಮಾನ ಮಾಡ್ದ, ಇವ್ನಿಗೆ ಹೆಂಗಾರ ಮಾರಿ ಕೈಕಾಲು ಮುರಿಬೇಕು, ಅವಮಾನ ಮಾಡಬೇಕು, ಮಾಟ ಮಂತ್ರ ಮಾಡಿಸ್ಬೇಕು, ಕಂಪ್ಲೇಂಟ್ ಕೊಡಬೇಕು, ಏನೋ ಒಂದು ಗ್ರಿಡ್ಜು, ಹೋಲ್ಡಿಂಗ್ ಗ್ರಿಡ್ಜ್ ಅಂದರೆ ಒಬ್ಬ ವ್ಯಕ್ತಿ ಮೇಲೆ ದ್ವೇಷನ ಸಾಧಿಸ್ತಾ ಇರ್ತೀವಿ ಸಾಯೋ ತನಕನೂ. ಅವಾಗೇನಾಗುತ್ತೆ, ರಕ್ತದಲ್ಲಿ ಹೇಮೋಗ್ಲೋಬಿನ್ ಕಮ್ಮಿ ಆಗುತ್ತೆ. ಒಬ್ಬ ಮನುಷ್ಯನ ಮೇಲೆ ದ್ವೇಷ ಸಾಧಿಸಿದ್ರೆ ರಕ್ತ ಅಶುದ್ಧಿ ಆಗಿಬಿಡ್ತು, ಮಲ ಈಚೆಗೆ ಬರೋದಿಲ್ಲ, ರೀಸೆಸ್ ಮಾಡುವಾಗ ಉರಿಯುತ್ತೆ ಮೂತ್ರ ವಿಸರ್ಜನೆ ಮಾಡುವಾಗ. ಆದ್ದರಿಂದ ಎಲ್ಲರ ಮೇಲೂ ದ್ವೇಷಿಸೋದನ್ನು ತಪ್ಪಿಸ್ಬೇಕು. ಅವಾಗೇನಾಗುತ್ತೆ, ಕೇತು ಗ್ರಹ ನಮಗೆ ದೋಷದಲ್ಲಿ ಬರ್ತೀವಿ. ನಾವು ಇನ್ನೊಬ್ಬರ ಬಗ್ಗೆ ಯಾವಾಗ ದ್ವೇಷಿಸ್ತೀವೋ ಕೇತು ಗ್ರಹ ನಮಗೆ ತೊಂದರೆ ಕೊಡುತ್ತೆ, ಕೇತುದು ಪವರ್ ಕಮ್ಮಿ ಆಗುತ್ತೆ. ಯಾವಾಗ ಕೇತು ಪವರ್ ಕಮ್ಮಿ ಆಯಿತು, ಮಲ ಮೂತ್ರ ತೊಂದರೆ ಆಗುತ್ತೆ, ರಕ್ತದಲ್ಲಿ ಅಶುದ್ಧತೆ ಆಯಿತು. ಅದರಿಂದ ಯಾರ ಮೇಲೂ ನಾವು ಇದು ಮಾಡಬಾರ್ದು. ನೆಕ್ಸ್ಟು 12ನೇದು ಏನಪ್ಪ ಅಂತಂದರೆ, 12ನೇದೇನು, ಹಿಂಗೆ ಆಗಿಬಿಟ್ರೆ, ಕಾರ್ ಓಡಿಸ್ಕೊಂಡೋಗಿ ನಂಗೆ ಆಕ್ಸಿಡೆಂಟ್ ಆಗಿಬಿಟ್ರೆ, ಹೆಣ್ಣು ನೋಡೋಕೆ ಹೋಗ್ತಿದ್ದೀನಿ ಅವಳೇ ನಂಗೆ ರಿಜೆಕ್ಟ್ ಮಾಡಿಬಿಟ್ರೆ, ಚೆನ್ನಾಗಿ ಓದಿದ್ದೀನಿ ಫೇಲ್ ಆಗಿಬಿಟ್ರೆ, ಸಂಬಳ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು, ಕೆಲಸ ತೆಗೆದಾಕ್ಬಿಡ್ತಾರೆ. ಈ ಥರ ಅಸ್ಯೂಮಿಂಗ್ ದಿ ವರ್ಸ್ಟ್, ಸಿಕ್ಕಾಬಟ್ಟೆ ಕೆಟ್ಟಾಗಿ ವರ್ಸ್ಟಾಗಿ ಅಸ್ಯೂಮ್ ಮಾಡ್ಕೊಳ್ಳೋದು. ಅವಾಗ ಬುಧ ಗುರು ಎರಡೂ ನಮ್ಮ ಜಾತಕದಲ್ಲಿ ನೀಚರಾಗಿಬಿಡ್ತಾರೆ. ಬುಧ ಗುರು ಇಬ್ಬರು ಜಾತಕದಲ್ಲಿ ನೀಚರಾಗಿಬಿಡ್ತಾರೆ. ಇದು ನಮಗೊಂಥರ ಶತ್ರು ಇದ್ದಾಗೆ. 5 ನಿಮಿಷ ಕೆಲಸ 5 ದಿವಸ ಮಾಡೋದು, ಇದೊಂಥರ ಶತ್ರು. ಬೇಕು ಅಂತಲೇ ನಿಧಾನಕ್ಕೆ ಕೆಲಸ ಮಾಡೋದು. ಒಂದು ಫೈಲ್ ಸಿಗ್ನೇಚರ್ ಹಾಕಿ ಕೊಡೋಕ್ಕೆ 2 ನಿಮಿಷ ಸಾಕು, 2 ತಿಂಗಳು ಇಟ್ಕೊಂಡು ಆಟ ಆಡಿಸ್ತಾರೆ. ವಿಳಂಬ, ಅವಾಗ ನಾವು ಎಷ್ಟು ವಿಳಂಬ ಮಾಡ್ತೀವೋ ಅಷ್ಟು ನಮಗೆ ದೋಷ ಜಾಸ್ತಿ ಆಗುತ್ತೆ. ಅವ್ರು ಬೈತಾರೆ, ಏನು 2 ದಿನದ ಕೆಲಸ 2 ತಿಂಗಳು ಇಟ್ಕೊಂಡ್ರಲ್ರಿ, 5 ನಿಮಿಷ ಹೋಗಿ ತರಕಾರಿ ತರೋಕ್ಕೆ ನೀನು 2 ಗಂಟೆ ತೊಗೊಂಡಲ್ಲಪ್ಪ. ಆ ವಿಳಂಬ ಮಾಡ್ತಿರಲ್ಲ, ಪ್ರೊಕ್ಯಾಸ್ಟಿನೇಷನ್, ಅದೇನಾಗುತ್ತೆ ಅಂತಂದರೆ ಮನುಷ್ಯನಿಗೆ ಅದೃಷ್ಟನ ಕಮ್ಮಿ ಮಾಡ್ತಾ ಬರುತ್ತೆ. ಅದಕ್ಕೆ ಶುಕ್ರ ಶನಿ 2 ದೋಷದಿಂದ ಈ ಥರ ದೋಷ ವಿಳಂಬ ಮಾಡೋದು. ಇದು 13ನೇದು. ಓವರ್ ಥಿಂಕಿಂಗು, ಓವರ್ ಕಂಟ್ರೋಲ್ ಬೇರೆ, ಓವರ್ ಥಿಂಕಿಂಗು ಅದು 14ನೇದು. ವಿಪರೀತ ಏನು ತಲೆ ಇದೆ ಬುದ್ಧಿ ಇದೆ ಅಂತೇಳಿ ಚೆನ್ನಾಗಿ ಥಿಂಕ್ ಮಾಡೋದು, ಕೊನೆ ಕೆಲಸ ಫೇಲ್ಯೂರ್ ಆಗಿಬಿಡ್ತದೆ. ಓವರ್ ಥಿಂಕಿಂಗು ಮಾಡಬಾರ್ದು, ಓವರ್ ಈಟಿಂಗು ಮಾಡಬಾರ್ದು, ಓವರ್ ಟಾಕಿಂಗು ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಓವರ್ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೆ ಫೇಲ್ಯೂರ್ ಆಗುತ್ತಲ್ಲ, ಓವರ್ ಥಿಂಕಿಂಗು
ಸಿಕ್ಕಾಪಟ್ಟೆ ಏನು ನನ್ನ ಬಿಟ್ಟರೆ ಎಲ್ಲೂ ಫೇಲ್ ಆಗಬಾರ್ದು, ಎಲ್ಲೂ ತೊಂದರೆ ಆಗಬಾರ್ದು ಅಂತ ಆ ಥರ ಪ್ಲ್ಯಾನ್ ಮಾಡಿರ್ತೀನಿ, ಕೊನೆ ಫೇಲ್ಯೂರ್ ಆಗಿಬಿಡ್ತದೆ. ಅದಕ್ಕೆ ಓವರ್ ಥಿಂಕಿಂಗು ಓವರ್ ಕಂಟ್ರೋಲ್ ಎರಡೂ ಭಾಳ ಡೇಂಜರು ಮನುಷ್ಯನಿಗೆ. ಇದು ಒಂದು ಶತ್ರುನೇ. ಆಮೇಲೆ ನನಗೆ ನನ್ನ ಬಗ್ಗೆನೇ ಕೆಟ್ಟ ಮಾತಾಡ್ಕೊಳ್ಳೋದು. ಬಿಡ, ನಾನೊಬ್ಬ ನೀಚ, ನಾನೊಬ್ಬ ಕೊಳಕ, ನಾನೊಬ್ಬ ಹಂಗೆ, ನನ್ನ ಬಗ್ಗೆನೇ ನಾವು ನೆಗೆಟಿವ್ ಸೆಲ್ಫ್ ಟಾಕ್ ನನ್ನ ಬಗ್ಗೆನೇ ನಾವು ಮಾಡ್ಕೊಳ್ತಿದ್ರೆ ನಮಗೆ ಶುಕ್ರ ಮತ್ತು ಸೂರ್ಯನ ಪವರ್ ಕಮ್ಮಿ ಆಗಿಬಿಡುತ್ತೆ ಜಾತಕದಲ್ಲಿ. ಆದ್ದರಿಂದ ಈ 15 ಶತ್ರುಗಳನ್ನು ನಾವು ದಿನ ಊಟ ಹಾಕ್ತೀವೋ ನೀರು ಹಾಕ್ತೀವೋ ಏನಾಗಿ ಬೆಳೆಸ್ತೋ ಗೊತ್ತಿಲ್ಲ, ನಮ್ಮಲ್ಲಿ 15 ಶತ್ರುಗಳಿದ್ದಾರೆ. ಈ 15 ಎಮೋಷನ್ಸ್ ಆರ್ ಎನರ್ಜೀಸ್ ಆರ್ ಇನ್ ಮೋಷನ್ ಅಷ್ಟೇ ಉಪನಿಷತ್ತು ಹೇಳೋದು, ತೈತರಿಯ ಉಪನಿಷತ್ತು. ಈ ಭಾವನೆಗಳನ್ನು ನಮ್ಮಲ್ಲಿ ಬೆಳೆಸ್ಕೋಬಾರ್ದು. ಬೆಳೆಸ್ಕೊಂಡಷ್ಟು ನಮಗೆ ಮಾಟ ಮಂತ್ರಗಿಂತೂ ಹೆಚ್ಚಿಗೆ ತೊಂದರೆಗಳಾಗ್ತದೆ. ನಮ್ಮಲ್ಲಿ ಈ 15 ವೆರೈಟಿ ನೆಗೆಟಿವ್ ಎಮೋಷನ್ಸು, ನಕಾರಾತ್ಮಕ ಭಾವನೆಗಳನ್ನು ತೆಗೆದಾಕಬೇಕು ಅಂದರೆ ಇಡೀ ವರ್ಲ್ಡಲ್ಲಿ ಒಂದು ಟಾಣಿಕು, ಮಾತ್ರೆ, ಇಂಜೆಕ್ಷನ್ ಎಲ್ಲೂ ಸಿಗಲ್ಲ. ಇದಕ್ಕೆ ಔಷಧಿನೇ ಕಂಡಿಡ್ದಿಲ್ಲ. ಇದು ವಿಜ್ಞಾನಕ್ಕೂ ಮೀರಿದಂಥದ್ದು. ಇದಕ್ಕೆಲ್ಲ ಏನು ಮಾಡಬೇಕು ಅಂದರೆ ನಾನೊಂದು ಮುದ್ರೆ ತೋರಿಸ್ತೀನಿ ನೋಡಿ. ಇದಕ್ಕೆ ಪತಾಕ ಹಸ್ತ ಅಥವಾ ಅಭಯ ಹಸ್ತ ಅಂತಾರೆ. ಇದಕ್ಕೆ ಶುಕ್ರಗ್ರಹ ಹೆಬ್ಬೆಟ್ಟು, ಇದನ್ನು ಬುಧಗ್ರಹದ ತುದಿಗಿಡಬೇಕು. ಕಿರುಬೆರಳು ಬುಧಗ್ರಹ ನೋಡಿ, ಕಿರುಬೆರಳು ಬುಧ ಬುದ್ಧಿಕಾರಕ. ಶುಕ್ರ ಈ ಹೆಬ್ಬೆಟ್ಟನ್ನು ಬುಧನ ಬುಡಕ್ಕೆ ಇಡಬೇಕು. ಈಗ ಎಡ್ಜ್ಗೆ ಹಿಂಗೆ ಇಡಬೇಕು. ಈಗ ಇಟ್ಕೊಂಡು ಈಗ ಇಟ್ಕೋಬೇಕು. ಹೀಗೆ ಆಕಾಶ ನೋಡಬೇಕು. ಆಕಾಶದಲ್ಲಿ ಕಾಸ್ಮಿಕ್ ಎನರ್ಜಿ ಇದನ್ನು ಸಕ್ ಮಾಡ್ಕೋಬೇಕು ಎನರ್ಜಿನ. ಈಗ ಇಟ್ಕೊಂಡು ಓಂ ಹ್ರೀಂ ತ್ರಿಮುಖ ಗಣಪತಯೇ ನಮಃ, ಓಂ ಹ್ರೀಂ ತ್ರಿಮುಖ ಗಣಪತಯೇ ನಮಃ, ಓಂ ಹ್ರೀಂ ತ್ರಿಮುಖ ಗಣಪತಯೇ ನಮಃ, ಓಂ ಹ್ರೀಂ HREEM ಹ್ರೀಂ, ಓಂ ಹ್ರೀಂ ತ್ರಿಮುಖ ಗಣಪತಯೇ ನಮಃ, ಓಂ ಹ್ರೀಂ ತ್ರಿಮುಖ ಗಣಪತಯೇ ನಮಃ, ಓಂ ಹ್ರೀಂ ತ್ರಿಮುಖ ಗಣಪತಯೇ ನಮಃ ಅಂಥೇಳಿ ಪೂರ್ವಕ್ಕೆ ಅಧಿಪತಿ ಇಂದ್ರ ದಿಕ್ಪಾಲಕ, ಪೂರ್ವದ ಗ್ರಹ ಸೂರ್ಯಗ್ರಹ ನೋಡಿ. ಈ ರೀತಿ ಇರಬೇಕು ಮುದ್ರೆ. ಹೆಬ್ಬೆಟ್ಟನ್ನು ಕಿರುಬೆರಳು ಬುಡಕ್ಕೆ ಟಚ್ ಮಾಡಿ ಇನ್ನು 3 ಬೆರಳು ಸ್ವಲ್ಪ ದೂರ ಇಟ್ಕೋಬೇಕು. ಹಿಂಗೆ ಒಟ್ಟಿಗೆ ಸೇರಿಸಬಾರ್ದು, ಸ್ವಲ್ಪ ದೂರ ಈಗ ಇಟ್ಕೋಬೇಕು. ಆಕಾಶ ನೋಡಬೇಕು. ಓಂ ಹ್ರೀಂ ತ್ರಿಮುಖ ಗಣಪತಯೇ ನಮಃ, ಓಂ ಹ್ರೀಂ ತ್ರಿಮುಖ ಗಣಪತಯೇ ನಮಃ, ಓಂ ಹ್ರೀಂ ತ್ರಿಮುಖ ಗಣಪತಯೇ ನಮಃ, ಓಂ ಹ್ರೀಂ ತ್ರಿಮುಖ ಗಣಪತಯೇ ನಮಃ ಅಂಥೇಳಿ ಚೆನ್ನಾಗಿ ಉಜ್ಜಿಬಿಟ್ಟು ನಿಮ್ಮ ಮುಖಕ್ಕೆಲ್ಲ ಒರೆಸ್ಕೋಬೇಕು. ಎಷ್ಟೊತ್ತು ಹೇಳಬೇಕು? ಅರ್ಧ ಗಂಟೆ ಹೇಳಬೇಕು. ಇದು ದಿನ ಪ್ರತಿನಿತ್ಯ ಬೆಳಗ್ಗೆ ಹಾಸ್ಗೆಂದಿದ್ದ ತಕ್ಷಣ ಕೂತ್ಕೊಂಡು ಓಂ ಹ್ರೀಂ ತ್ರಿಮುಖ ಗಣಪತಯೇ ನಮಃ ಮನಸ್ಸಲ್ಲಿ ಒಂದು 10 ನಿಮಿಷ ಹೇಳ್ಬಿಟ್ರೆ 108 ಆಯಿತು. ಚೆನ್ನಾಗಿ ಉಜ್ಜಿಬಿಟ್ಟು ಮುಖಕ್ಕೆಲ್ಲ ಒರೆಸ್ಕೊಂಡು ಬಂದರೆ ಈ 15 ಶತ್ರುಗಳೆಲ್ಲ ಬ್ಯಾಲೆನ್ಸ್ ಆಗಿಬಿಡ್ತದೆ. ನಮ್ಮ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗೋದು ಈ ಎಮೋಷನ್ಸ್ ಮೇಲೆ. ನಮ್ಮಲ್ಲಿ 48 ವೆರೈಟಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಒಂದೊಂದು ಹಾರ್ಮೋನ್ಸು ಕೂಡ ಈ ದುಃಖ, ಅತಿಯಾಗಿ ಥಿಂಕ್ ಮಾಡೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತಾಡೋದು, ಇನ್ನೊಬ್ಬರ ಮೇಲೆ ಕಂಟ್ರೋಲ್ ಮಾಡೋದು, ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡೋದು, ಇದೆಲ್ಲ ನಮ್ಮ ಹಾರ್ಮೋನ್ಸ್ಗೆ ಡಿಸ್ಟರ್ಬ್ ಮಾಡುತ್ತೆ. ಆದ್ದರಿಂದ ಒಂದೊಂದು ಎಮೋಷನ್ಸು ಒಂದೊಂದು ಹಾರ್ಮೋನ್ಸ್. ಹ್ಯಾಪಿಯಾಗಿದ್ದೀನಿ ಅಂದರೆ ಡೋಪಮಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ನಾವು ಹ್ಯಾಪಿಯಾಗಿದ್ದೀವಿ ಅಂದರೆ ನಾವು ಎಷ್ಟು ನಗ್ನಾಗ್ತಾ ಇರ್ತೀವೋ ಡೋಪಮೈನ್ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗ್ತಿರ್ತದೆ. ಆಯುಷ್ಯ ಆರೋಗ್ಯ ಜಾಸ್ತಿ ಆಗುತ್ತೆ. ಹೀಗೆ ಸ್ಟ್ರೆಸ್ ಹಾರ್ಮೋನ್ಸು, ನಿದ್ರೆ ಬರೋಕ್ಕೆ ನೋಡಿ, ತುಂಬ ವರೀಸ್ ಆದಾಗ ಮೆಲೋಟಿನ್ ಹಾರ್ಮೋನ್ ಕಮ್ಮಿ ಆಗುತ್ತೆ. ಮೆಲೋಟೋನಿನ್ ಹಾರ್ಮೋನ್ಸ್ ಏನು? ನಿದ್ರೆ ಬರೋ ಹಾರ್ಮೋನ್ಸು. ನೀವು ಚಿಂತೆ ಮಾಡಿದಷ್ಟು ಮೆಲೋಟಿನ್ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗೋಲ್ಲ, ನಿದ್ದೆ ಬರೋಲ್ಲ. ಅದಕ್ಕೆ ಇನ್ಸೋಮಿಯಾ ಅಂತ ಒಂದು ಕಾಯಿಲೆ ಬರುತ್ತೆ, ನಿದ್ರಾಹೀನತೆ ಅಂತೇಳಿ. ಅದರಿಂದ ನಮ್ಮ ಶರೀರದಲ್ಲಿ ಮಿನರಲ್ಸು, ವೈಟಮಿನ್ಸು, ಎನ್ಸೈಮ್ಸು, ಕಾರ್ಬೋಹೈಡ್ರೇಟ್ಸು ಇವೆಲ್ಲ ಉತ್ಪತ್ತಿ ಆಗೋದು ನಮ್ಮ ಎಮೋಷನ್ಸ್ ಮೇಲೆ. ಎಮೋಷನ್ಸ್ ಸರಿ ಇಲ್ಲ ಅಂದರೆ ಡಾಕ್ಟರ್ ಹತ್ರಕ್ಕೆ ಹೋಗಿ ರಿಪೇರಿ ಮಾಡಿಸ್ಕೋಬೇಕು. ಅವ್ರು ಏನೋ ಒಂದು ಮಾತ್ರೆ ಕೊಡ್ತಾರೆ, ಆಗ ನಿದ್ದೆ ಬರುತ್ತೆ, ಕಾಮಾಗಿರ್ತೀವಿ. ಅದ್ರ ಬದಲು ಈ 15 ಶತ್ರುಗಳನ್ನು ನೀವು ಕಂಟ್ರೋಲ್ ಮಾಡ್ಕೊಂಬಿಡಿ. ಓಂ ಹ್ರೀಂ ತ್ರಿಮುಖ ಗಣಪತಯೇ ನಮಃ, ಓಂ ಹ್ರೀಂ ತ್ರಿಮುಖ ಗಣಪತಯೇ ನಮಃ ಇದನ್ನು ಹೇಳ್ತಾ ಒಂದು ಅರ್ಧ ಗಂಟೆ ದಿನ ಬೆಳಗ್ಗೆ ಸಂಜೆ ಯಾವಾಗಲಾಗುತ್ತೋ ಆಗ ಅತ್ತೆ ಮೇಲೆ ದ್ವೇಷ, ಮಾವನ ಮೇಲೆ ದ್ವೇಷ, ಗಂಡನ ಮೇಲೆ ದ್ವೇಷ, ಆ ಗ್ರಜ್ಜಿದೆಯಲ್ಲ ಏನು ಮನಸ್ಸಲ್ಲೇ ದ್ವೇಷ ತೋರಿಸ್ಕೊಳಕ್ಕಾಗ್ತಿಲ್ಲ, ಅದೇ ದ್ವೇಷ ಒಳಗಿದೆ.
ಹತ್ತೆ ಹೊಡೆದ್ಬಿಡ್ಬೇಕು ಅಂತ ದ್ವೇಷ, ಅದು ಹೊಡೆಯೋಕ್ಕಾಗ್ತಿಲ್ಲ. ಗಂಡನಿಗೆ ಗುದ್ದಬೇಕು ಅಂತ ದ್ವೇಷ ಇದೆ, ಗುದ್ದಕ್ಕಾಗ್ತಿಲ್ಲ. ಅವ್ನಿಗೆ ಹೆಂಡ್ತಿಗೆ ಇಟ್ಕೊಂಡು ಚೆನ್ನಾಗಿ ಹೊಡಿಬೇಕು ಅಂತ ಆದರೆ ಭಯ, ದ್ವೇಷ ಒಳಗಿದೆ, ತೋರಿಸ್ಕೊಳಕ್ಕಾಗ್ತಿಲ್ಲ. ಇದು ಏನು ಮಾಡುತ್ತೆ, ನಮಗೆ ಸ್ಕಿನ್ ಡಿಸೀಸ್ ಕೊಟ್ಬಿಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ನ ಹಾಳು ಮಾಡಿಬಿಡುತ್ತೆ. ಈ ಥರದ್ದೆಲ್ಲ ಬಿಟ್ಟಾಗ ಅಯ್ಯೋ ನಂಗೆ ಮಾಟ ಮಂತ್ರ ಮಾಡಿದ್ದಾರೆ ಅಂತ ನೋಡಿದ್ರೆ 15 ತುಂಬಿ ತುಳ್ಕುತ್ತೆ ಒಳಗಡೆ. ಈ 15 ನೆಗೆಟಿವ್ ಎಮೋಷನ್ಸು, ಯಾವ ಮಾಟನೂ ಇಲ್ಲ, ಮಂತ್ರನೂ ಇಲ್ಲ. ನಮ್ಮಲ್ಲಿರೋದು ಈ 15 ನೆಗೆಟಿವ್ ಎನರ್ಜಿ. ಈ ಎಮೋಷನ್ಸ್ನ ಇಂಬ್ಯಾಲೆನ್ಸ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಹೇಳೋದು ಸಜ್ಜನರ ಸಹವಾಸ. ಸಜ್ಜನರ ಸಹವಾಸದಲ್ಲಿದ್ದಷ್ಟು ನಮಗೆ ಅರಿವಿಲ್ಲದೆ ನಮ್ಮ ಎಮೋಷನ್ಸ್ ಕರೆಕ್ಷನ್ಸ್ ಆಗ್ತಾ ಹೋಗುತ್ತಂತೆ. ಒಳ್ಳೆ ಪುಸ್ತಕ ಓದೋದ್ರಿಂದ, ಒಳ್ಳೆ ಸಂಗೀತ ಕೇಳೋದ್ರಿಂದ, ಒಳ್ಳೆ ಪ್ರಕೃತಿ ಇರೋ ಜಾಗದಲ್ಲಿ, ಹಸಿರಿರೋ ಜಾಗದಲ್ಲಿ ಅರ್ಧ ಗಂಟೆ ವಾಕ್ ಮಾಡೋದ್ರಿಂದ, ಒಳ್ಳೆ ಊಟ ತಿನ್ನೋದ್ರಿಂದ, ಅರ್ಧ ಗಂಟೆ ಧ್ಯಾನ ಮಾಡೋದ್ರಿಂದ ಇದೆಲ್ಲ ಪ್ರಾಪ್ತಿಯಾಗ್ತದಂತೆ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ. ಆದ್ದರಿಂದ ಈ ಒಂದು 15 ರೀತಿಯ ಶತ್ರುಗಳು ನಮ್ಮಲ್ಲಿದ್ದಾರೆ ಅಂತ ಗೊತ್ತಾಯ್ತು ನಿಮ್ಗೆ. ಇವಾಗ ಗೊತ್ತಿದೆ, ನಿಮಗೆಲ್ಲ ಗೊತ್ತು, ಆದರೆ ಅದು ಡಿಫ್ರೆಂಟಾಗಿ ಹೇಳಿದ್ದೀನಿ ಅಷ್ಟೇ. ಇದನ್ನು ಕರೆಕ್ಟ್ ಮಾಡ್ಕೊಂಡು ನೋಡಿ. ಪ್ರತಿಯೊಬ್ಬರ ಮನೆಯಲ್ಲೂ ದೊಡ್ಡ ದೊಡ್ಡ ಅಚೀವರ್ ಆಗ್ಬೋದು, ಒಳ್ಳೊಳ್ಳೆ ಕಾಂಟ್ರಿಬ್ಯೂಟರ್ ಆಗ್ಬೋದು. ನೀವು ಹುಟ್ಟಿದ ಗೋತ್ರಕ್ಕೆ, ವಂಶಕ್ಕೆ, ಜಗತ್ತಿಗೆ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಏನೋ ಒಂದು ಜಗತ್ತಿಗೆ ಸಮರ್ಪಣೆ ಮಾಡಿ ಜೀವ ಬಿಡ್ಬೋದು. ಇದೆಲ್ಲ ತುಂಬಿಕೊಂಡವರು ಒಂದು ಪೈಸದ ಆದಾಯ ಮಾಡೋಕ್ಕಾಗಲ್ಲ, ಏಳಿಗೆ ಆಗಲ್ಲ, ಯಶಸ್ವಿ ಆಗಲ್ಲ. ಅದಕ್ಕೆ ಈ ಒಂದು ಮಂತ್ರ ತಂತ್ರವನ್ನು ಮಾಡಿ ತಂತ್ರನೂ ಚೆನ್ನಾಗಿ ಗುಜ್ಜಿಬಿಟ್ಟು ಮುಖಕ್ಕೆಲ್ಲ ಹಚ್ಕೋಬೇಕು ಆ ಎನರ್ಜಿನ. ಆಗ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡಿಕೊಡುತ್ತೆ. ನೋಡಿದಲ್ಲ ವೀಕ್ಷಕರೇ, ನಮ್ಮಲ್ಲಿ ಎಂತೆಂಥ ಶತ್ರುಗಳಿದ್ದಾರೆ. ಇದನ್ನು ತುಂಬಿಕೊಂಡು ನಾವು ಇನ್ನೊಬ್ರು ಸರಿ ಇಲ್ಲ ಅಂತೀವಿ. ಇದೇ ದೊಡ್ಡ ತಪ್ಪು ಮಾಡ್ತಿರೋದು ಇವತ್ತಿನ ಸಮಾಜದಲ್ಲಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು, ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನು ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಮಾತ್ರ ಬೇಕಿದ್ದರೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು. ಸುಮಾರು 4000ಕ್ಕಿಂತ ಹೆಚ್ಚು ಎಪಿಸೋಡ್ಸ್ ಯೂಟ್ಯೂಬಲ್ಲಿದೆ. ನಿಮ್ಮ ಸಮಸ್ಯೆಗೆ ಅದು ಸರ್ಚ್ ಮಾಡಿ ನೋಡಿ. ನಿಮ್ಗೆ ಅವಾಗ ಏನು ಪರಿಹಾರ ಆಗಿಲ್ಲ ಅಂದರೆ ಮಾತ್ರ ಅಪಾಯಿಂಟ್ಮೆಂಟ್ ತೊಗೊಂಡು, ಸುಮ್ಮನೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರೋದು ಬೇಡ. ಇದು ನನ್ನ ಅಭಿಪ್ರಾಯ. ಮತ್ತು ಏನಾದರೂ ಕರೆಕ್ಷನ್ಸ್ ಇತ್ತು ಅಂತಂದರೆ ನಿಮ್ಮಲ್ಲಿ, ಅದನ್ನು ಬೇಕಾದ್ರೆ ಅಪಾಯಿಂಟ್ಮೆಂಟ್ ತೊಗೊಂಡು ನಾವು ಇದು ಮಾಡ್ಬೋದು. ಎಲ್ಲ ಪರಿಹಾರ ಯೂಟ್ಯೂಬಲ್ಲೇ ಇದೆ, ನೋಡಿ ಅಭ್ಯಾಸ ಮಾಡಿ ಪರಿಹಾರ ಮಾಡ್ಕೊಳ್ಳಿ. ಇವತ್ತಿನ ಈ ಒಂದು ಸಂಚಿಕೆ ಮುಗಿಸ್ತೀನಿ. ವೀಕ್ಷಕರ, ಮುಂದಿನ ಶನಿವಾರ ನಿಮ್ಮನ್ನು ಫೋನ್ ಕಾಲಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.